ಹಾಯ್, ಗುಡ್ ಮಾರ್ನಿಂಗ್ ಎಲ್ರಿಗೂ. ಹೇಗಿದ್ದೀರಾ? ನಾನು ಆರಾಮಿದ್ದೀನಿ, ನೀವು ಆರಾಮಿದ್ದೀರಾ ಅಂದ್ಕೊಂಡಿದ್ದೀನಿ. ಇದು ನನ್ನ ಫಸ್ಟ್ ವ್ಲಾಗು. ನನ್ನ ಡೇ ಸ್ಟಾರ್ಟ್ ಆಗೋದೇ 4 ಗಂಟೆಯಿಂದ. ಟಿಪಿಕಲಿ ವೀಕೆಂಡಲ್ಲಿ ಮಲ್ಕೊಳ್ಬೇಕು ಅಂತ ಅನಿಸುತ್ತೆ, ಬಟ್ ಏನು ಮಾಡಲಿ, ಮಗನ ಬ್ಯಾಡ್ಮಿಂಟನ್ ಕ್ಲಾಸ್ ಇರುತ್ತೆ, ಇರಲೇಬೇಕು ಕಂಪಲ್ಸರಿ. ನನ್ನ ಹೆಸರು ಶ್ರುತಿ. ನನಗಿಬ್ಬರು ಮಕ್ಕಳು. ದೊಡ್ಡವನು 9 ವರ್ಷ, ಸಣ್ಣವನು 9 ತಿಂಗಳು. हेलो गाइस, आज ब्लॉग कर ले रहे हैं ब्लॉग कर ले हैं ಕನ್ನಡ ನೀವೇನು ಮಾಡ್ತಿರೋ? ಈಗ ಸುಮ್ಮನೆ ಪಾಪ್ಕಾರ್ನ್ ಹಿಡ್ಕೊಂಡು ಕೂಡ್ರಿ ಎಂದು ಒಂದು ಹಾಡು ಬ್ಲಾಗ್ ಮಾಡತ್ತೇವ್ರಿ. ನಮ್ಮೂರು ಬೀದ ಅದು ಲ್ಯಾಂಗ್ವೇಜ್ ಅದು. ನೋಡಿ ಅಲ್ಲಿಂದ ಡ್ರಾಪ್ ಮಾಡಿ ಲೆಮನ್ ಟೀ ಕುಡಿದು ಆಮೇಲೆ ವಾಕ್ ಮಾಡಕ್ಕೆ ಹೋಗ್ತೀವಿ ಸಮೀಪಿರ ಪಾರ್ಕ್. ಬೇಕು ಮೊದಲೆಲ್ಲ ಜಿಮ್ಗೆ ಹೋಗ್ತಿದ್ದೆವು, ಬಟ್ ಇವಾಗ ಡೆಲಿವರಿ ಆದಮೇಲೆ ಡಾಕ್ಟ್ರು ಜಿಮ್ ಬೇಡ 1 ವರ್ಷ ಅಂತ ಹೇಳಿದ್ದಾರೆ. ಸೊ ಹಂಗಾಗಿ ಎಕ್ಸಸೈಸು ಲೈಟ್ ಇರೋದು ಇಲ್ಲ ವಾಕ್ ಹಾಗೆ ಮಾಡ್ತಿರ್ತೀನಿ. ನಾನು ಡೆಲಿವರಿ ಆದಮೇಲೆ ವೆಯ್ಟ್ 8 ಕಿಲೋ ಜಾಸ್ತಿ ಆಗಿದೆ. ಸೊ ಕಂಪಲ್ಸರಿ ರಿಡ್ಯೂಸ್ ಮಾಡಲೇಬೇಕದು. ವಾಕೆಲ್ಲ ಆದಮೇಲೆ ಬರುವಾಗ ಮನೆಗೆ ಕರ್ಕೊಂಬಂದು ಫಸ್ಟ್ ಮನೆಗೆ ಬಂದ ತಕ್ಷಣ ಮಿಲ್ಕ್ ಶೇಕ್ ಮಾಡಿರ್ತೀನಿ. ಅದು ಹಶ್ವಾಗಿರುತ್ತೆ ಎಲ್ರಿಗೂ. ಸೊ ನಾನು ಬೆರೀಸು ಬೇರೆ ಫ್ರೂಟ್ಸ್ನ ಅಂತ ಯೂಸ್ ಮಾಡೋದು. ಸೊ ನಿಮಗೂ ಬೇಕಂದರೆ ನೀವು ಆನ್ಲೈನ್ ಹೋಮ್ ಡೆಲಿವರಿನೂ ಅದ. ಸೊ ನಾನು ಲಿಂಕ್ ಹಾಕಿರ್ತೀನಿ, ನೀವು ಆರ್ಡರ್ ಮಾಡ್ಬೋದು ಅಲ್ಲಿಂದ. ಚಿಯಾ ಸೀಡ್ಸು, ಓಟ್ಸು, ಡ್ರೈ ಫ್ರೂಟ್ಸ್ ಎಲ್ಲ ಮುಂಚೆನೇ ನೆನಕಿರ್ತೀನಿ ರೀ. ಸೊ 1 ಟೇಬಲ್ ಸ್ಪೂನ್ ಓಟ್ಸು, 2 ಟೇಬಲ್ ಸ್ಪೂನ್ ಚಿಯಾ ಸೀಡ್ಸು, ಆಮೇಲೆ ಎಲ್ಲ ಡ್ರೈ ಫ್ರೂಟ್ಸು, ಸೀಡ್ಸು, ಪಂಪ್ಕಿನ್ ಸೀಡ್ಸ್, ಸನ್ಫ್ಲವರ್ ಸೀಡ್ಸ್, ಎಲ್ಲ ಸೀಡ್ಸು. ಅದಾದಮೇಲೆ ಬ್ಲೂಬೆರೀಸು, ಸೀಸ್ನಲ್ ಫ್ರೂಟ್ ನಿಮ್ಗೆ ಯಾವ್ದು ಬೇಕದು ಆಗ್ಬೋದು. ಬನಾನಾ, ಆ್ಯಪಲ್. ನಾನು ಇವತ್ತು ಆ್ಯಪಲ್ ಯೂಸ್ ಮಾಡಕತ್ತೀನಿ. ಸೊ ಆಮೇಲೆ ಸ್ವಲ್ಪ ಹಾಲು, ಆಮೇಲೆ ಐಸ್. ನನಗೂ ನನ್ನ ಹಸ್ಬೆಂಡ್ಗೆ ಐಸ್ ಯೂಸ್ ಮಾಡ್ತಾಯಿಲ್ಲ, ಯಾಕಂದರೆ ನನಗೂ ಕೋಲ್ಡು. ನನ್ನ ಚಿಕ್ಕ ಮಗನೂ ಕುಡಿತಾನೆ ಹಾಗೆ ಸ್ವಲ್ಪ ಅಂಥೇಳಿ ನಾನು ಐಸ್ ಹಾಕಿಲ್ಲ ರೀ. ಸೊ ನಂದು ನಮ್ಮ ಮನೆಯವ್ರು ಸಪ್ರೇಟ್ ಮಾಡಿದೆ, ನನ್ನ ಮಗನಿಗೆ ಒಬ್ಬನಿಗೆ ಸಪ್ರೇಟ್ ಮಾಡಿದ್ದೀನಿ ಜ್ಯೂಸು. ನಮ್ಮ ಹಸ್ಬೆಂಡಿಗೆ ಓಟ್ಸು ಇಷ್ಟ ಇಲ್ಲ ಅಂತೇಳಿ ಓಟ್ಸು ಹಾಕಿಲ್ಲ ಮಿಲ್ಕ್ ಶೇಕಲ್ಲಿ. ಓಟ್ಸ್ ಆಪ್ಷನಲ್ಲು, ನೀವು ಬೇಕಾದರೆ ಹಾಕ್ಬೋದು, ಇಲ್ಲ ಅಂದರೆ Except few things. Mama is like Tarak Mehta ka Anjali Bhabi. Mama, ನಾಷ್ಟಕ್ಕೆ ಇಡ್ಲಿ ಮಾಡೋಣ ಅಂತೇಳಿ ತೊಗರಿಬೇಳೆ ಕುದಿಯೋಕೆ ಇಡ್ಲತ್ತೀನಿ, ಸಾರು ಮಾಡೋಕ್ಕೆ. ಚಟ್ನಿ ಮಾಡೋಕ್ಕೆ ಕೊಬ್ಬರಿ, ಮೆಣಸಿನ್ಕಾಯಿ, ಉಪ್ಪು, ಜೀರಿಗೆ, ಪುಟಾಣಿ ಇಲ್ಲ ಅಂದರೆ ಶೇಂಗಾನೂ ಯೂಸ್ ಮಾಡ್ಕೊಳ್ಬೋದು ರೀ. ಅದಾದ್ಮೇಲೆ ಹುಣಸಿನ್ಕಾಯಿ, ಇಲ್ಲ ಅಂದರೆ ಮೊಸರು, ಪುದೀನ, ಕೊತ್ತಂಬರಿ, ಅಲ್ಲ ಬೆಳ್ಳುಳ್ಳಿ. ನಾವು ಬೆಳ್ಳುಳ್ಳಿಗೆ ಬೆಳ್ಗಡ್ಡೆ ಅಂತ ಕರಿತೀವಿ ನಾವು. ಅದಾದ್ಮೇಲೆ ಮಿಕ್ಸಿ ಮಾಡಿಬಿಟ್ಟು ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸಿ ಮಾಡಬೇಕು. ಅದಾದ್ಮೇಲೆ ತಡ್ಕ ಕೊಡಬೇಕು ಅಷ್ಟೇ. ಶ್ರುತಿ ಲೈಫ್ ಸ್ಟೈಲ. ಮಗ ಇಲ್ಲಿ ಬಂದ್ಬಿಟ್ಟು ಏನು ಇಡ್ತೀವಿ ಮಮ್ಮಿ ನಿನ್ನ ಯೂಟ್ಯೂಬ್ ಚಾನಲ್ಗೆ ಹೆಸರು ಅಂತ, ಶ್ರುತಿ ಲೈಫ್ ಸ್ಟೈಲ ಏನೇನು ಇಡ್ತೀವಿ ಅಂತ.
ನನ್ನ ಸಾರು ಎಲ್ರಿಗೂ ಇಷ್ಟ ರೀ, ನಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ ಎಲ್ರಿಗೂ ಇಷ್ಟ. ನೀವು ಒಂದ್ಸಲ ಟ್ರೈ ಮಾಡಿ ಹಿಂಗೆ ಮಾಡೋದು. ಫಸ್ಟ್ ಎಣ್ಣೆ ಹಾಕಿ ಅದರಲ್ಲಿ ಜೀರಿಗೆ ಸಾಸಿವೆ ಸ್ವಲ್ಪ ಇದು ಆಗಬೇಕು, ಮಿಕ್ಸ್ ಆಗಬೇಕು. ಅದಾದಮೇಲೆ ಉಳ್ಳಾಗಡ್ಡಿ, ನಮ್ಮೂರಲ್ಲಿ ಉಳ್ಳಾಗಡ್ಡಿ ಅಂತ ಇರ್ತೀವಿ, ಉಳ್ಳಾಗಡ್ಡಿ ಕರಿಬೇವು, ಸ್ವಲ್ಪ ಮೆಣಸಿನ್ಕಾಯಿ, ಒಂದು 3 ಪೀಸ್ ಮೆಣಸಿನ್ಕಾಯಿ ಹಾಕು. ಅದಾದಮೇಲೆ ಅಲ್ಲ ಬೆಳ್ಳುಳ್ಳಿ ಕುತ್ಕೊಂಡಿದ್ದು ಪೇಸ್ಟ್ ಹಾಕಿಬಿಟ್ಟು ಸ್ವಲ್ಪ ಹೊತ್ತು ಒಂದು 3-4 ಮಿನಿಟ್ಸ್ ಸ್ವಲ್ಪ ರೆಡ್ ಆಗೋರ್ಗೆ ಇದು ಮಾಡಿ, ಅದಾದಮೇಲೆ ಟೊಮೆಟೊ ಹಾಕಬೇಕು. ಟೊಮೆಟೊ ಫುಲ್ಲು ಮ್ಯಾಶ್ ಆಗೋ ಥರ ಆಗಿರಬೇಕು. ಕುಚ್ಚಿರೋ ಬೇಳೆಗೆ ಖಾರ, ಉಪ್ಪು, ಅರಿಶಿನ, ಆಮೇಲೆ ಹುಣಸಿನ್ಕಾಯಿ ನೀರು. ನಮ್ಮ ಕಡೆ ಹುಣಸಿನ್ಕಾಯಿ ನೀರು ಹುಣಸೆ ಹಣ್ಣು ಅದೆಲ್ಲ ಒಗ್ಗರಣೆ ಹಾಕಿಬಿಟ್ಟು ಸ್ವಲ್ಪ ನೀರು ಹಾಕಿ ಅದ್ರಾಗೆ ಧನಿಯಾ ಪೌಡರು, ಆಮೇಲೆ ಜೀರಾ ಪೌಡರು, ಸೊ ಅದೆಲ್ಲ ಹಾಕಿಬಿಟ್ಟು ಸ್ವಲ್ಪ ಲಾಸ್ಟಿಗೆ ಕೊತ್ತಂಬರಿ ಹಾಕಿಬಿಟ್ಟು ಮಿಕ್ಸ್ ಮಾಡಿ 10 to 15 ಮಿನಿಟ್ಸ್ ಬಾಯ್ಲ್ ಆಗೋಕ್ಕೆ ಬಿಡಬೇಕು. ಅದಾದ ತಕ್ಷಣ ಸಾರು ರೆಡಿ. ಇವಾಗೆಲ್ಲ ರೆಡಿ ರೀ, ಗರಮ ಗರಂ ಇಡ್ಲಿ, ಸಾಂಬಾರು, ಚಟ್ನಿ. ತಿಂದ್ಬಿಟ್ಟು ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋದು. ಹೆಂಗಿದ್ರೆ ಇವತ್ತೇನು ಸ್ಯಾಟರ್ಡೆ, ಸೊ ಟಿಫನ್ ಮಾಡೋದೆಲ್ಲ ಏನಿರಲ್ಲ, ಸೊ ಹಂಗಾಗಿ ಆರಾಮಾಗಿ ಸ್ವಲ್ಪ ರೆಸ್ಟ್ ಮಾಡ್ಬೋದು ಇವತ್ತು. ಭಾಳ ದಿವಸದಿಂದ ಅಂದ್ಕೊಂಡಿದ್ದೆ ವೀಡಿಯೋ ಮಾಡಬೇಕು ಡೈಲಿ ಲೈಫ್ ಸ್ಟೈಲ್ ರೂಟೀನ್ ಬಗ್ಗೆ ಅಂತ. ಸೊ ಫೈನಲಿ ಆಯಿತು. ಐ ಹೋಪ್ ನಿಮ್ಗೆಲ್ರಿಗೂ ವೀಡಿಯೋ ಇಷ್ಟ ಆಗುತ್ತೆ ಅಂತ.